ಇವತ್ತು ನಮ್ಮ ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ 17 ಮಂದಿ ಬರದೇ ಇದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನವ್ರ ನೇತೃತ್ವ ಸರ್ಕಾರ ಈ ರಾಜ್ಯದಲ್ಲಿ ಆಗೋದು ಕಷ್ಟ ಇತ್ತು. ಅವ್ರು ಬಂದ್ರ ಅಂತೇಳಿ ನೀವೆಲ್ಲ ಮಂತ್ರಿ ಕಂತ್ರಿ ಕುಂತ್ರಿ ಏನೇನೋ ಆದ್ರೆ ಯಡಿಯೂರಪ್ಪನವ್ರು ಮನಸ್ಸು ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು. ಮಹೇಶ್ ಕುಮಟಳ್ಳಿ ಕರೆ ಮಂತ್ರಿ ಆಗ್ಬೇಕಾಗಿತ್ತು. ಯಾಕಂದ್ರೆ ನಾನು ಅತಣಿ ವಿಧಾನಸಭಾ ಹೋದ್ ಸಲ ಬಾಯಿ ಎಲೆಕ್ಷನ್ ದಲ್ಲಿ ಬಂದಾಗ 17 ಜನರನ್ನ ನಾವು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆದ್ರೆ ಯಾವ್ಯಾವ ಕಾರಣಗಳಿಂದ ಸಾಕಷ್ಟು ರಮೇಶ್ ಜಾರಕಿಹೊಳಿ ಅವ್ರು ಪ್ರಯತ್ನ ಮಾಡಿದವ್ರು ಮಂತ್ರಿ ಮಾಡ್ಬೇಕಂತ ಹೇಳಿ. ಆದ್ರೆ ಒಮ್ಮೊಮ್ಮೆ ರಾಜಕಾರಣದಾಗ ನಾವು ನಡೆದಂಗೆ ಎಲ್ಲರೂ ಆಗುದಿಲ್ಲ. ನಾನು ಯಾವಾಗೋ ಮಂತ್ರಿ ಆಗ್ಬೇಕಾಗಿತ್ತು. ನಾನು ಕಡಿಮೆ ಇದೇನಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಾಗ ಮಂತ್ರಿ ಆದಂತ ನಾನು. ಆದ್ರೆ ಯಡಿಯೂರಪ್ಪನವ್ರ ಒಂದು ಮಾತು ಹೇಳಿದ್ರೆ ನಮ್ಗೆ ಕರ್ನಾಟಕ ಭವನ ದಿಲ್ಲಿ ಒಳಗೆ ನನಗ ವೀರಣ್ಣಾಚಾರ್ಯಂತಿ ಮಠರಿಗೆ ನಮ್ಮ ಸುರಪುರದ ರಾಜುಗೌಡ್ರಿ ಮ್ಯಾಕ್ ಕರ್ಸಿದ್ರು ರೂಮಿಗೆ. ನೋಡ್ರಪ್ಪ ಬಸನಗೌಡ್ರ, ನಾವು ಸರ್ಕಾರ ರಚನೆ ಮಾಡ್ಲಕ್ ಒಂದು 17-18 ಮಂದಿ ಕಾಂಗ್ರೆಸ್ JDS ಬಿಟ್ಟು ಬರ್ಲಾಕತ್ತಾರ. ನೀವೆಲ್ಲ ತ್ಯಾಗ ಮಾಡಬೇಕು ಅಂತ ಮಾತು ಯಡಿಯೂರಪ್ಪನವ್ರು ಹೇಳಿದಾಗ ನಾವು ಒಂದೇ ಹೇಳಿದೆ, ಚರಂತಿ ಮಠರು, ನಾನು, ಸುರಪುರ ರಾಜು, ಸರ್ ನೀವು ಮುಖ್ಯಮಂತ್ರಿ ಆಗ್ರಿ, ನಮಗೇನು ಮಂತ್ರಿ ಆಗ್ಬೇಕನ್ನೋ ಆಶೆ ಇಲ್ಲ. ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಮಾಡಿಕೊಡ್ರಿ, ನಮ್ಮ ಮತಕ್ಷೇತ್ರಕ್ಕೆ ಹೆಚ್ಚಿನ ರೊಕ್ಕ ಕೊಡ್ರಿ ಅಂತ ಆಶೆ ಮಾಡಿದ್ವಿ ಹೊರತು ಮಂತ್ರಿ ಸ್ಥಳಕ್ಕೆ ಆಶೆ ಮಾಡಲಿಲ್ಲ. ಏನ್ ಸೀನಿಯಾರಿಟಿ ಕಡಿಮೆ ಇತ್ರಿ ನಂದು. ಮೊದಲ ಕೇಂದ್ರದಾಗ ನಮ್ಮ ಸರ್ಕಾರ ಬಂದಾಗ ಅನಂತ್ ಕುಮಾರ್ ಅವರು, ಧನಂಜಯ ಕುಮಾರ್, ಬಾಬಾಗೌಡ ಪಾಟೀಲ್ ನಂತರ ಕೇಂದ್ರ ಮಂತ್ರಿ ಆದವ್ ನಾನೇ. ಮೋಸ್ಟ್ ಸೀನಿಯರ್ ಮನುಷ್ಯ. ತ್ಯಾಗ ಮಾಡಿನಿಲ್ಲ ಆತ. ಬೇಡ ಮಂತ್ರಿ ಆಗಿರ್ಲಿಕ್ಕಂದ್ರೆ ಏನಾಯ್ತು, ಇವತ್ತು ವಿಜಯಪುರ ಸಿಂಗಾಪುರ್ ಮಾಡಿಲ್ಲ ನಾನು. ನನಗೆ ಸಂತೋಷ ಐತಿ, ನಾ ಮಂತ್ರಿ ಆಗಿದ್ದಕ್ಕೆ ದುಃಖ ಪಟ್ಟು ರಾಜೀನಾಮೆ ಕೊಟ್ಟು ಹೋಗ್ಲಿಲ್ಲ, ಇಲ್ಲೇ ಉಳಿದೆ, ಹೋರಾಟ ಮಾಡಿದೆ. ಇವತ್ತು ಏನ ಸರ್ಕಾರ ಬತ್ತು, ಎಷ್ಟು ಒಳ್ಳೆ ಕೆಲಸ ಹೇಳಿದ್ರಲ್ಲ ಕುಮಟಳ್ಳಿ ಅವ್ರು. ಸನ್ಮಾನ್ಯ ಯಡಿಯೂರಪ್ಪನವರು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಸುಮಾರು 2741 ಕೋಟಿ ರೂಪಾಯಿ, ಅದಕ್ಕೆ ಪೂಜೆ ಎಟ್ಟತ್ತೋ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಏನ್ ಟ್ರಕ್ದಾಗ ತೊಗೊಂಡ್ ಬಂದ್ರ, ಟ್ರಕ್ನಾಗ ತೊಗೊಂಡ್ ಬಂದ್ರ ಮಹೇಶಣ್ಣ? ಇಷ್ಟು ರೊಕ್ಕ ಬರ್ತೈತಿ ಯಾರು ಕನಸು ಮನಸ್ನಾಗ ವಿಚಾರ ಮಾಡಿದ್ರಣ್ಣ? ನೀರಾವರಿ ಹೇಳಿದ್ರ ಅದು ಅಮ್ಮಾಜಾಯಿ ಅಮ್ಮಾಜೇಶ್ವರಿ ಯಾವ್ದು ಟೆಂಡರ್ ಆಗೈತಿ. ಈ ಕೆಲವು ಮಂದಿಗೆ ಏನಾಗ್ಬಿಡ್ತದ, ಎಲ್ಲಾನು MLA ಬಿಟ್ಟು ಭೂಮಿ ಪೂಜೆ ಮಾಡಿದ್ವಿ. ಹೊಸ ಸ್ಟೈಲ್ ತತ್ನಿ ಒಳಗೆ ಇವ್ರೊಬ್ರು ಸಂಪಾತಿ ಗಿರಕ್ಕೆ ಸಿಕ್ಬಿಟ್ಟದ. ನಾ ಹೇಳ್ತಿದ್ದೆ ವಿಧಾನಸೌಧದಾಗ, ಮಹೇಶ್ ಅಣ್ಣ ಈಗಾಗಲೇ ನಮ್ಮ ರಮೇಶ್ ಅಣ್ಣ ಹೇಳ್ದಂಗ ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗ್ ಆಗ್ಬೇಕಾದ್ರ ಸ್ಟ್ರಾಂಗ್ ಟೀ ಕುಡಿಬೇಕು.